ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಿದ್ದರಾಮಯ್ಯನವರ ಜೊತೆಗೆ ಹಲವು ಸುತ್ತಿನ ಮಾತುಕತೆ ಮಾಡಿದ್ದಾರೆ ಅನ್ನೋದೇ ಆದರೆ ಅವರನ್ನು ಮನವೊಲಿಸುವಂಥ ಪ್ರಯತ್ನ ಅಂತೂ ಹೈಕಮಾಂಡ್ ಮಾಡ್ತಾನೇ ಇದೆ. ಸಿಎಂ ಡಿಸಿಎಂ ಮಧ್ಯೆಯಷ್ಟೇ ಪವರ್ ಶೇರಿಂಗ್. ಮೂರನೇ ವ್ಯಕ್ತಿಗಿಲ್ಲ ಮುಖ್ಯಮಂತ್ರಿಯ ಪಟ್ಟ. ದ್ಯಾಟ್ಸ್ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಡ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್. ದೃಢ ನಿರ್ಧಾರವನ್ನು ಮಾಡಿದಂಗಿದೆ. ಏನೇ ಇದ್ದರೂ ಕೂಡ ಇಬ್ಬರ ಮಧ್ಯೆಯಷ್ಟೇ ಅಧಿಕಾರ ಹಸ್ತಾಂತರ ಆಗಬೇಕು. ಒಂದು ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು. ಎರಡು ಡಿಸಿಎಂ ಡಿಕೆ ಶಿವಕುಮಾರ್ ಪರಿಗಣಿಸಬೇಕು ಡಿಸಿಎಂ ಅನ್ನು. ಇವೆರಡನ್ನ ಬಿಟ್ಟರೆ ಮೂರನೆಯವರಿಗೆ ಅವಕಾಶವನ್ನು ನೀಡಬಾರದು. ರಾಹುಲ್ಗೆ ಸಲಹೆಯನ್ನು ಕೊಟ್ಟಿರೋದು ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು. ಬೇರೆದವರಿಗೆ ಇಲ್ಲೆಲ್ಲ ಎಂಟ್ರಿನೇ ಕೊಡಬಾರ್ದು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಈಗ ಚರ್ಚೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಮೆಸೇಜ್ ಕೂಡ ಪಾಸ್ ಹಾಕಿದೆ. ಹೇಗೆ ಯಾವ ರೀತಿಯಾಗಿ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದನ್ನು ನೋಡಬೇಕು. ಸಮಾಧಾನ ಮಾಡುವಂಥ ಕೆಲಸವನ್ನು ಹೇಗೆ ಮಾಡ್ತಾರೆ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕದಲ್ಲೇ ಇದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ರವೀಶ್, ಈಗ ಈ ವಿಚಾರದಲ್ಲಿ ಮೂರನೇ ಅವರ ಎಂಟ್ರಿ ಇಲ್ಲ ಅಂತಂದಾಗ ಅಲ್ಲಿ ಟೀಮ್ ಕರ್ಕೊಂಡು ಹೋಗಿದ್ರು. ಮಹದೇವಪ್ಪ ಅವರಿದ್ದಾರೆ, ಪರಮೇಶ್ವರ್ ಇದ್ದಾರೆ. ನೀವು ಹೇಗಾದರೂ ಮಾಡಿ ಇದನ್ನು ರಾಜ್ಯಸಭೆಯವರೆಗೂ ಕೂಡ ಮುಂದೂಡಿ ಬೇರೆದವ್ರಿಗೆ ಅವಕಾಶ, ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಸಿ ಎಂ ಸ್ಥಾನ, ಇವೆಲ್ಲ ಏನು ಆಗಿದ್ದಾಗ ಅದು ಯಾವುದಕ್ಕೂ ಕೂಡ ಈಗ ಸದ್ಯಕ್ಕೆ ಹೈಕಮಾಂಡ್ನಲ್ಲಿ ಲೆಕ್ಕಾಚಾರಗಳಿಲ್ವಾ? ಅರುಣ್, ಪ್ರಮುಖವಾಗಿ ಅವತ್ತು ಪವರ್ ಶೇರ್ ವಿಚಾರವಾಗಲಿ ಅಥವಾ ಸಂಧಾನ ಸೂತ್ರವಾಗಲಿ ನಡೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಹೈಕಮಾಂಡ್ ನಾಯಕರ ಜೊತೆ. ಹಾಗಾಗಿ ಮೂರನೇ ವ್ಯಕ್ತಿಗಳು ಯಾರೂ ಕೂಡ ಅಲ್ಲಿರಲಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಇಷ್ಟು ದಿನಗಳ ಕಾಲ ಪವರ್ ಶೇರ್ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು. ಅದನ್ನು ಬೇರೆ ಬೇರೆಯವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಾಖ್ಯಾನಗಳನ್ನು ಮಾಡ್ತಾಯಿದ್ರು. ಆದರೆ ಥರ್ಡ್ ಪಾರ್ಟಿ ಎಂಟ್ರಿ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಯಾವಾಗ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್, ಅಕ್ಟೋಬರ್ ಕ್ರಾಂತಿ ಇವೆಲ್ಲ ಬಂತು, ಆಗ ಶುರುವಾಯಿತು ಥರ್ಡ್ ಪಾರ್ಟಿ ಎಂಟ್ರಿ. ಅಂದರೆ ಎಲ್ಲ ಒಂದು ಕಡೆ ದಲಿತ ಸಿ ಎಂ ಕಾರ್ಡನ್ನು ಪ್ಲೇ ಮಾಡೋದಾಗಲಿ, ಜೊತೆಗೆ ಪರಮೇಶ್ವರ್ ಅವರ ಎಂಟ್ರಿ ಆಗಲಿ, ಈ ರೀತಿಯ ವಿಚಾರಗಳು ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡ್ತಾ ಇತ್ತು. ಆದರೆ ಹೈಕಮಾಂಡ್ ಅದು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಆದರೆ ಪ್ರಮುಖವಾಗಿ ಈಗ ಅಧಿಕಾರವನ್ನು ಬಿಟ್ಕೊಡೋದಿದ್ದರೆ ಡಿ ಕೆ ಶಿವಕುಮಾರ್ ಅಥವಾ ಮುಂದುವರೆದಿದ್ದರೆ ಸಿದ್ದರಾಮಯ್ಯ ಅನ್ನೋ ದೃಢ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಅದನ್ನು ಕೆಲ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ಕೆಲವೊಂದು ವರದಿಗಳನ್ನು ಮತ್ತು ಸಾಧಕ ಬಾಧಕಗಳನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್. ಅಂದರೆ ಸಿದ್ದರಾಮಯ್ಯ ಅವ್ರನ್ನ ತೆಗೆದು ಮೂರನೇವರಿಗೆ ಕೊಡಬೇಕು ಅಂದರೆ ಅದರಿಂದ ಏನು ಪ್ರಯೋಜನ ಮತ್ತು ಏನು ಲಾಭ ನಷ್ಟ ಅನ್ನೋದನ್ನು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ವಿವರವಾಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಾದರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಲಿ, ಅದರಿಂದ ಮೂರನೇ ವ್ಯಕ್ತಿಗೆ ಯಾಕೆ, ಅದರ ಬದಲು ಡಿ ಕೆ ಶಿವಕುಮಾರ್ ಅವ್ರನ್ನೇ ಒಂದು ರೀತಿಯ ಮನವೊಲಿಕೆ ಮಾಡಿಕೊಡೋದು ಕೂಡ ಮುಂದಾಗಬಹುದಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಬಿಟ್ಕೊಡೋದಿದ್ರೆ ಡಿ ಕೆ ಶಿವಕುಮಾರ್, ಇಲ್ಲದಿದ್ದರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನೋ ಸಂದೇಶವನ್ನು ಈಗಾಗಲೇ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಥರ್ಡ್ ಪಾರ್ಟಿ ಎಂಟ್ರಿ ಬಗ್ಗೆ ಕಾಂಗ್ರೆಸ್ ಒಳಗಡೆ ಇಷ್ಟು ದಿನಗಳ ಕಾಲ ಏನು ನಡೀತಾ ಇತ್ತು ಅದು ಸ್ವಲ್ಪ ಮಟ್ಟಿಗೆ ತಗ್ಗುತ್ತಾ, ಅಥವಾ ಏನಾದರೂ ಈ ಗ್ಯಾಪಲ್ಲಿ, ಅಂದರೆ ಸುಮಾರು ಒಂದು ವಾರ 2 ವಾರ ಏನಾದರೂ ಗ್ಯಾಪ್ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುವಂಥ ರಾಜಕಾರಣ ನಡೆದು ಬಿಡುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ದಲಿತ ಸಿ ಎಂ ವಿಚಾರವಾಗಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಕೂಗು ಕೇಳಿ ಬರ್ತಾ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದು ಬಿಡ್ಬೋದು, ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ತದನಂತರ ಪರಮೇಶ್ವರ್ ಅವರು ಎಂಟ್ರಿ ಕೊಟ್ಟರು. ಹಾಗಾಗಿ ಈ ಒಂದು ಎಂಟ್ರಿಗಳನ್ನು ಎಲ್ಲ ಒಂದು ಕಡೆ ಹೈಕಮಾಂಡ್ ತಡೆದಿದೆಯಾ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ. ಅದೆಲ್ಲದಕ್ಕೂ ಕೂಡ ಕುತೂಹಲಕ್ಕೆ ಒಂದು ರೀತಿಯಲ್ಲಿ ಇವತ್ತು ಸಂಜೆ ಒಳಗಡೆ ಅಥವಾ ಇನ್ನೊಂದು 3-4 ದಿನದಲ್ಲಿ ಅಂತಿಮವಾಗಿ ತೆರೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಅರುಣ್.